ಮುಂಚೆ ಬಾರೋ ಮುಂಚೆ ಟೈಮ್ ಆಯ್ತು. ನಾಳೆ ಎಕ್ಸಾಮಿಗೆ ಓದ್ಕೊಳಕ್ ಬೇಡವೇನೋ? ನಮಗೆ ಗೊತ್ತಿದೆ ಬಿಡಪ್ಪ ನಮಗೇನು. ಏನು ಓದ್ತೀಯ ಬಿಡಲೆ, ನಾಳೆ ಕಾಫಿ ಚೀಟಿ ಬರ್ಕೊಂಡಂದ್ರೆ ಆಯ್ತು. ಏನಂಗೆ ನೋ ಮಚ್ಚ, ಎಕ್ಸಾಮ್ ಅಲ್ಲಿ ಕಾಪಿ ಹೆಂಗ ಹೊಡಿತೆ ನೀನು? ಸಿಂಪಲ್ ಮಚ್ಚಲ್ಲೇ, ಪೆನ್ ಕೆಳಗೆ ಬೀಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸ್ತಾರೆ. ಟೀಚರ್ ಆ ಕಡೆ ತೆಗಿದ ತಕ್ಷಣ ಕಾಪಿ ಚೀಟಿ ಹಾಕೊಂಡು ಬರೀತಾ ಇರೋದು ಅಷ್ಟೇ ಕಣಲೆ. ನೋ ಮಚ್ಚ, ಅಷ್ಟೆಲ್ಲ ಕಷ್ಟಪಡೋದು ಸುಮ್ಮನೆ ಓದ್ಕೊಂಡ್ರೆ ಆಗಿರೋದಲ್ಲ ಒಂದ್ಸಲಿ. ನಮ್ಮ ಕಾನ್ಫಿಡೆನ್ಸ್ ಹೆಂಗ್ ಗೊತ್ತಾ, ಪಾಸಿಂಗ್ ಮಾರ್ಕ್ಸ್ ಸಾಕು ನಮಗೆ. ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಎಲ್ಲ ನಮ್ಗೆ ಆಸೆ ಪಡೋಲ್ಲ, ಸಾಕು ನಮಗೆ ಅಷ್ಟು. ಆಯ್ತು ಬಿಡುಗರು, ನಾಳೆ ಪರ್ಸೆಂಟೇಜ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ಮಾರ್ಕ್ಸ್ ತೆಗ್ದಾರೆ ಅಂತ ನಿಂಗೆ ಗೊತ್ತಾಗುತ್ತೆ. ಆಯ್ತಾಯ್ತು ನೋಡೋಣ ನಾವು. ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಲ್ಲೇ? ನೋ ಮಚ್ಚ, ನಿನ್ನೆ ಓವರ್ ಕಾನ್ಫಿಡೆನ್ಸ್ ಏನೇನೋ ಬಿಲ್ಡಪ್ ಕೊಟ್ಬಿಟ್ಟೆ, ಓದ್ಬೇಕಂತ. ಆದರೆ ಎಕ್ಸಾಮ್ ಆಗ ಕೂತ್ಕೊಂಡಿಗೆ ಏನು ನೆನಪೇ ಆಗಲಿಲ್ಲ. ಅದಕ್ಕೆ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಂಡು ನಂತರ ಬೆಳಗ್ಗೆ ಹೋಗೋ ಟೈಮಲ್ಲಿ ಏನೋ ಬಿಲ್ಡಪ್ಪಲ್ಲಿ ಏನೋ ನಿನ್ನ ಜೊತೆ ಮಾತಾಡಿ ಹೋಗ್ಬಿಟ್ಟೆ. ಅದಕ್ಕೆ ಕಣ ನಮ್ಮ ಥರ ಕಾಪಿ ಚೀಟಿ ಬರ್ಕೊಂಡೋಗಿದ್ರೆ ಆಯ್ತಪ್ಪ. ನೀನು ಎಲ್ಲ ಓದ್ತೀನಿ ಅಂದರೆ ಹೆಂಗೋ ಜಸ್ಟ್ ಪಾಸ್ ಯಾರೋ ಆಗ್ತಿದ್ದ. ಮಚ್ಚ, ನಾಳೆಯಿಂದ ಕರೆಕ್ಟಾಗಿ ಓದ್ಕೊಂಡು ಹೋಗ್ತೀನಿ. ಯಾವುದು ಎಕ್ಸಾಮ್ ಆಗಲ್ಗೋ ಕೂತ್ಕೊಂಡಾಗ ಯಾವುದು ನೆನ್ಪು ಬರಲಾರ್ದಂಗೆ ಆಗ್ಬಾರ್ದು. ಕರೆಕ್ಟಾಗಿ ಎಲ್ಲ ಓದ್ಕೊಂಡು ಹೋದಾದ್ಮೇಲೆ ಎಲ್ಲ ನೆನ್ಪು ಬಂದಂಗೆ ಫಸ್ಟ್ ರ್ಯಾಂಕ್ ಬರ್ದಿರೋ ಥರ ಓದ್ಕೊಂಡು ಹೋಗ್ತೀನಿ ನಾಳೆ. ಬರೀ ಇಂಥವು ಮಾಡೇ ನಿನ್ಲೇ.